ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 4ನೇ ತಾರೀಕಿಂದು. ಇಲ್ಲಿ ನಿಧಿ ಹತ್ರ ನಿತ್ಯ ಚಾಲೆಂಜ್ ಮಾಡಿರ್ತಾಳೆ, ಎಷ್ಟೇ ಆಗಲಿ ನಾನು ನಿನ್ನ ಹುಡುಗನ ಹೆಸರು ಕಂಡು ಹಿಡಿತೀನಿ ಅಂತ. ನಿಧಿ ಇಲ್ಲ ಅಕ್ಕ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಾರ್ತಿಕು ನಾನು ನಿಧಿನ ಲವ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಿತ್ಯಂಗೆ ಗೊತ್ತಾಗ್ಬಿಟ್ಟಿರ್ತದೆ, ಹೇಳ್ಬಿಟ್ಟಿರ್ತಾನೆ. ಅವಾಗ ಸರಿ ನಾನು ಹೇಳಲಾ ಅಂದಾಗ, ಅಕ್ಕ ನಿಂಗೆ ಗೊತ್ತಿಲ್ಲ ಕಣೆ ಅಂತ ನಿಧಿ ಹೇಳ್ತಾಳೆ. ಇಲ್ಲ ಕಣೆ ನಾನು ಹೇಳ್ತೀನಿ ನೋಡು, KAR ಅಂತೇಳೆ. ಅಕ್ಕ ನೀನು ಹೇಳ್ತಿರೋದು ಸರಿಗಿಲ್ಲ, ಸುಮ್ಮನಿರ್ತೀಯಾ ಅಂದಾಗ, ಅಯ್ಯೋ ಕೃಷ್ಣ ಕೃಷ್ಣ ಕರ್ಣ ಅಂತ ಇವಳು ಗೊತ್ತಾಗ್ಬಿಡುತ್ತಾ ಅಕ್ಕನಿಗೆ, ಏನು ಮಾಡೋದು ಇವಾಗ, ಕರ್ಣ ಅಂತ ಗೊತ್ತಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ಹೇಳಾ ನಿಧಿ ಅಂದಾಗ, ಅಕ್ಕ ಬೇಡ ಬಿಡೆ ಅಂತಂದ್ಬಿಟ್ಟು ನಿತ್ಯ ಹೇಳ್ತಾಳೆ. ಅವಾಗ ನನಗೆ ಗೊತ್ತು ಕಣೆ, ನೀನು ಅವ್ನ ಎಷ್ಟು ಪ್ರೀತಿಸ್ತೀಯ, ಅವ್ನು ನಿನ್ನನ್ನು ಎಷ್ಟು ಪ್ರೀತಿಸ್ತಾವನೆ ಅನ್ನೋದು ನನಗೆ ಗೊತ್ತಾಗೈತೆ, ಅರ್ಥ ಆಯ್ತಾ. ನನಗೆ ಗೊತ್ತು ನಿಮ್ಮಿಬ್ಬರು ಪ್ರೀತಿ ಬಗ್ಗೆನೂ. ನೀನು ಹೇಳ್ದಲ್ಲೇ ನಿನ್ನ ಹುಡುಗನ ಹೆಸರು ಕಂಡಿಡಿ ನೋಡೋಣ ಅಂತಂದ್ಬಿಟ್ಟು ನನಗೆ ಚಾಲೆಂಜ್ ಮಾಡ್ತೀಯಾ. ಈ ನಿತ್ಯ ಒಂದು ಕೆಲಸ ಹಿಡಿದ್ಮೇಲೆ ಬಿಡಲ್ಲಮ್ಮ ಯಾವುದೇ ಕಾರಣಕ್ಕೂ. ಏನ್ಕೊಂಬಿಟ್ಟಿದ್ಯಾ ನೀನು, ಮಾಸ್ಟರ್ ಮೈಂಡ್ ನಂದು, ನಾನು ಹಿಡ್ದಿದ್ದೀನಿ ಗೊತ್ತಾ. ಹೇಳ್ತೀನಿ ನೋಡು, KAR. ಅಯ್ಯೋ ಕೃಷ್ಣ ಹೇಳ್ಬಿಡ್ತಾಳೆ ಕರ್ಣನ ಹೆಸರು ಅಕ್ಕ ಅಂತ ಅಂದ್ಬಿಟ್ಟು ಕರ್ಣ ಸರ್ ಹೆಸರು ಹೇಳ್ತಾಳೆ ಅಂತ. THIK ಕಾರ್ತಿಕ್ ತಾನೇ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ನಿಧಿ ಅಂದಾಗ, ಹ್ಞೂ ಕಣೆ ನಿನ್ನ ಹುಡುಗನ ಹೆಸರು ಕಾರ್ತಿಕ್ ತಾನೇ, ನನಗೆ ಗೊತ್ತು ಕಾರ್ತಿಕ್ ಅಂತ ಹೇಳ್ಬಿಟ್ಟು, ಗೊತ್ತಾ ನೋಡ್ದ ಹೆಂಗೆ ಕಂಡು ಹಿಡಿದ್ಬಿಟ್ಟೆ ಅಂದ್ಬಿಟ್ಟು ನಿತ್ಯ ಹೇಳ್ತಾಳೆ. ಅವಾಗ ನಿಧಿ, ಅಯ್ಯೋ ನನ್ನ ಹುಡುಗ ಕರ್ಣ ಕಣೆ ಅಕ್ಕ, ಕಾರ್ತಿಕ್ ಅಲ್ಲ. ನೀನೇನೇ ಯಾರನ್ನೋ ಹೋಗಿ ಯಾರಿಗೋ ಹೋಲಿಸ್ತಾ ಇದೆಯಾ, ನಮ್ಮ ಕರ್ಣ ಸರ್ ಎಲ್ಲಿ, ಆ ಕಾರ್ತಿಕ್ ಎಲ್ಲಿ, ಕೃಷ್ಣ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶಾಂತಿ ಅಂದರೆ ನಿತ್ಯ ಅವ್ರ ಅಜ್ಜಿ ನಿತ್ಯ ಅಂತ ಕರೀತಾರೆ. ಬಂದೆ ಶಾಂತಿ ಅಂತಾಳೆ. ನೋಡೆ ನಾನು ಹೋಗಿ ಬರ್ತೀನಿ, ಅಷ್ಟರಲ್ಲಿ ನಿನ್ನ ಪ್ರೀತಿ ವಿಷಯ ನನಗೆ ಹೇಳಬೇಕು, ನೀನು ನಿಮ್ಮ ಹುಡುಗನ ಯಾವಾಗ ಮೀಟ್ ಮಾಡಿಸ್ತೀಯ ಏನು ಅಂತ ನನಗೆ ಹೇಳಬೇಕು, ಆಯಿತಾ. ನಾನು ಹೋಗಿ ಹಿಂಗೆ ಕೇಳ್ಕೊಂಬರ್ತೀನಿ, ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ನಿಧಿಗೆ ಹೇಳ್ಬಿಟ್ಟು ಹೋಗ್ತಾಳೆ. ನಿಧಿ, ಅಯ್ಯೋ ಇವಳು ಬಂದ್ಬಿಟ್ರೆ ಇವಾಗ ಬಿಡಲ್ಲ, ನಿನ್ನ ಹುಡುಗನ ಮೀಟ್ ಮಾಡಿಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂತಾಳೆ. ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಕೂತಿರ್ತಾಳೆ. ಅಲ್ಲೇ ಟೆಡ್ಡಿ ಬೇರೆ ಇರುತ್ತಲ್ಲ, ಅದನ್ನು ನೋಡು ಮುದ್ದು ನನ್ನ ಹುಡುಗ ಕರ್ಣ ಸರ್ ತಾನೆ, ಅಕ್ಕ ಕಾರ್ತಿಕ್ ಅಂತಾಳೆ. ಆ ಕಾರ್ತಿಕ್ ನಾನು ಯಾವಾಗ ಲವ್ ಮಾಡ್ತಾಯಿದ್ದೀನಿ, ಹೇಳು ಮುದ್ದು ನೀನು, ನನ್ನ ಕರ್ಣ ಸರ್ ತಾನೆ ನನ್ನ ಪ್ರೀತಿ. ಅರ್ಥ ಆಗಲ್ವ ನೀನು ಅಕ್ಕನಿಗೆ, ಏನಪ್ಪ ಅಕ್ಕಂಗೆ ಹೆಂಗಪ್ಪ ಅರ್ಥ ಮಾಡಿಸೋದು, ನನ್ನ ಪ್ರೀತಿ ಕರ್ಣ ಸರ್ ಅಂತ ಹೆಂಗಪ್ಪ ಹೇಳೋದು ಇವಳಿಗೆ. ಆದರೆ ಕರ್ಣ ಸರ್ ಕಡೆಯಿಂದ ನನಗಿನ್ನೂ ಓಕೆ ಸಿಕ್ಕಿಲ್ಲ. ಅವರು ಓಕೆ ಅಂದಮೇಲೆ ನಾನು ಇವಳಿಗೆ ಕರ್ಣ ಸರ್ ಬಗ್ಗೆ ಹೇಳಬೇಕು, ಅಲ್ಲಿವರೆಗೂ ನಾನು ಹೆಂಗೆ ಕರ್ಣ ಸರೇ ನನ್ನ ಪ್ರೀತಿ ಹೆಸರು ಹುಡುಗ ಅಂತ ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು ನಿಧಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನಿತ್ಯ ಬರೋ ಸೌಂಡ್ ಕೇಳಿಸ್ಬಿಟ್ಟು ಮಲಗಿಬಿಡ್ತಾಳೆ, ಮಲಗಿರೋರ ಥರ ನಾಟಕ ಆಡ್ಕೊಂಡು. ನಿಧಿ ಎದ್ದೇಳೋ ನಿಧಿ ಎದ್ದೇಳೋ, ನಿಮ್ಮ ಹುಡುಗನ ಯಾವಾಗ ಕರೆಸ್ತೀಯ ಮೀಟ್ ಮಾಡಿಸ್ತೀಯ, ಎದ್ದೇಳೋ ನಿಧಿ ಹೇಳು ಅಂತ ಅಂದ್ಬಿಟ್ಟು ನಿತ್ಯ ಎಬ್ಬರಿಸ್ತಾಳೆ. ಆದರೆ ನಿಧಿ ಎದ್ದೇಳೋದೇ ಇಲ್ಲ, ನಾನು ಮಲಗಿರೋ ಥರ ನಾಟಕ ಆಡ್ತಿರ್ತಾಳೆ. ಆವಾಗ ನನಗೆ ಗೊತ್ತು ನೀನು ಮಲಗಿಲ್ಲ ಅಂತ ಹೇಳ್ಬಿಟ್ಟು, ನಿದ್ದೆ ಮಾಡೋರನ್ನ ಎಬ್ಬರಿಸ್ಬೋದು, ಆದರೆ ನಿದ್ದೆ ಮಾಡೋ ಥರ ನಾಟಕ ಆಡೋರನ್ನ ಎಬ್ಬರ್ಸೋಕ್ಕಾಗಲ್ಲ. ಗೊತ್ತು ನಾನು ಎಲ್ಲೋಗ್ತೀಯ, ನೀನು ಸಿಗ್ತೀಯ, ನಾನು ನಿಮ್ಮ ಹುಡುಗ ಮೀಟ್ ಮಾಡಿಸೋರ್ಗು ನಾನು ಬಿಡ್ತೀನ, ನಾನಂತೂ ಬಿಡೋಲ್ಲ, ಅಷ್ಟೇ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ನಿತ್ಯನೂ ಕೂಡ ಮಲಗ್ತಾರೆ. ಇಲ್ಲಿ ಬೆಳಗಾಗತ್ತೆ. ಇಲ್ಲಿ ಈ ಕಡೆ ಏನಾಗುತ್ತೆ, ರಮೇಶ್ ಅವ್ರ ಮನೇಲಿ ರಮೇಶ್ ಕೂತ್ಕೊಂಡು ಹಂಗೆ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಕರ್ಣ ಬಂದು, ಅಯ್ಯೋ ಅಪ್ಪ ತುಂಬ ಸುಸ್ತಾಗಿದ್ರು ಅನಿಸುತ್ತೆ, ಅದಕ್ಕೆ ಕೂತ್ಬಿಟ್ಟು ಇಲ್ಲೇ ಮಲಗಿಬಿಟ್ಟಿದ್ದಾರೆ ಸೋಫಾ ಮೇಲೆ ಅಂದ್ಬಿಟ್ಟು ಒಂದು ಶಾಲ್ ತೊಗೊಂಬಂದು ಅಪ್ಪಂಗೆ ಒದಿಸ್ಬಿಟ್ಟು ಕರ್ಣನ ಅಲ್ಲೇ ಕೂತ್ಕೊಂಡು, ಅಪ್ಪ ನೀವೆಷ್ಟು ಒಳ್ಳೆಯವರಪ್ಪ, ಆದರೆ ನೀವು ಇಷ್ಟು ಒಳ್ಳೆಯವರು ಅಂತ ಅಂದ್ಬಿಟ್ಟು ನನಗೆ ಮೊದಲೇ ಗೊತ್ತಾಗಲಿಲ್ಲ. ನೀವೊಂಥರ ಉರಿಯೋ ಸೂರ್ಯ ಇದ್ದಂಗೆ ಅಪ್ಪ, ಮೇಲ್ಗಡೆ ನೋಡಿದ್ರೆ ಮುಖಕ್ಕೆ ಉರಿಬೋದು, ಆದರೆ ಇಡೀ ಜಗತ್ತಿಗೆ ಬೆಳಕು ಕೊಡೋಲ್ವಾ, ಅದೇ ಥರಪ್ಪ ನೀವೆಷ್ಟೇ ಕೋಪ ಹೋಗಿದ್ರು ಇಡೀ ಜಗತ್ತಿಗೆ ಒಳ್ಳೆಯವರಪ್ಪ, ನನಗೂ ನೀವು ಒಳ್ಳೆಯವರಪ್ಪ, ನನಗಪ್ಪ ನೀವು ಅಂದರೆ ತುಂಬಾ ಇಷ್ಟ ಅಪ್ಪ ಅಂತ ಹೇಳ್ಬಿಟ್ಟು ಕರ್ಣ ಹೇಳ್ಕೊಂಡು ಕೂತಿರ್ತಾನೆ. ಆದರೆ ಯಾಕಪ್ಪ ಇಷ್ಟೊಂದು ಕೋಪ ಇಟ್ಕೊಂಡಿದ್ರ, ಇವಾಗ ಆ ಕೋಪ ಎಲ್ಲ ಎಲ್ಲೋಯ್ತಪ್ಪ, ಆ ಕೋಪ ಎಲ್ಲ ತಣ್ಣಗೆ ಮಾಡ್ಕೊಂಡು ಇವತ್ತೆಷ್ಟು ಸಮಾಧಾನವಾಗಿದ್ದೀರಪ್ಪ, ನಿಜವಾಗ್ಲೂ ನೀವು ಸಿಕ್ಕಿರೋದು ನನ್ನ ಪುಣ್ಯಪ್ಪ, ಐ ಲವ್ ಯು ಅಪ್ಪ ಅಂತ ಹೇಳ್ಬಿಟ್ಟು ಕರ್ಣ ಅವ್ರ ಅಪ್ಪನ ತೊಡೆ ಮೇಲೆ ಮಲಿಕೊಂಡು ಹಂಗೆ ಅವನು ನಿದ್ದೆ ಮಾಡಿಬಿಡ್ತಾನೆ. ಆಮೇಲೆ ರಮೇಶ್ ಅವ್ರು ಎಚ್ಚರ ಆಗ್ಬಿಟ್ಟು, ಅಯ್ಯೋ ಇದೇನು ಕರ್ಣ ಇಲ್ಲಿ ಬಂದು ಮಲಗಿಬಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಪಾಪ ನನ್ನ ಹತ್ರ ಮಾತಾಡ್ಕೊಳಕ್ಕೆ ಬಂದು ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಅನಿಸುತ್ತೆ. ಕರ್ಣ ಇಷ್ಟು ದಿವಸ ನಿನ್ನನ್ನು ನಾನು ಏನೋ ಅಂದ್ಬಿಟ್ಟಿದ್ದೆ ಕಣಪ್ಪ, ಬೇಜಾರು ಮಾಡ್ಕೋಬೇಡ, ಆದರೆ ನೀನೇನು ಅಂತ ನನಗೆ ಗೊತ್ತಾಯಿತು, ನಿನ್ನ ಒಳ್ಳೆತನ ನನಗೆ ಅರ್ಥ ಆಯಿತು, ಅದರಿಂದ ಇನ್ಮೇಲಾದರೂ ನೀನು ಎಷ್ಟೇ ಕಷ್ಟಪಟ್ಟಿದೆಯಲ್ಲ, ಅಷ್ಟು ಕಷ್ಟಪಟ್ಟು ಎಲ್ಲರ ಪ್ರೀತಿನೂ ಕಳ್ಕೊಂಡಿದ್ಯಲ್ವಾ, ಎಲ್ಲರ ಪ್ರೀತಿನೂ ನಿನಗೆ ಸಿಗಲಿ ಅಂತ ನಾನು ಎಷ್ಟೇ ಕಷ್ಟ ಆಗಲಿ ಪ್ರಯತ್ನ ಪಡ್ತೀನಿ ಕಣಪ್ಪ. ನಿನಗೆ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನಿನ್ನ ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗಿನ ತೊಗೊಂಬಂದು ನೀನು ಒಳ್ಳೆ ಜೋಡಿ ನಾನೇ ಮದುವೆ ಮಾಡ್ತೀನಿ, ನಿನ್ನ ಒಳ್ಳೆ ಸಂಗಾತಿ ನಾನೇ ಮದುವೆ ಮಾಡ್ತೀನಪ್ಪ ಅಂತಂದ್ಬಿಟ್ಟು ಕರ್ಣವ್ರಪ್ಪ ರಮೇಶ್ ಮಾತಾಡ್ತಿರ್ತಾರೆ. ಆದರೆ ಇವರು ನಿಜ ಹೇಳ್ತಾರೋ ಅಥವಾ ಇವ್ರು ನಾಟಕ ಆಡ್ತಿದ್ದಾರೋ ಅಂತ ಇನ್ನೂ ಮುಂದಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ, ಅಲ್ಲಿವರೆಗೂ ಗೊತ್ತಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು
ಕರ್ಣ ಮಲಗಿರ್ತಾನೆ. ಅದೇ ಶಾಲನ್ನ ಅವರು ಕರ್ಣಂಗೆ ಹೊದಿಸ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿ ಬೆಳಗ್ಗೆಗೆ ಏನಾಗುತ್ತೆ, ಇವರು ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಮತ್ತು ಮಾಲತಿ ಇವರೆಲ್ಲರೂ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆಮೇಲೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ಯಾ ಮಾಲತಿ, ಏನೂ ಮರ್ತಿಲ್ಲ ತಾನೆ, ಅಲ್ಲೇನೂ ಸಿಗೋಲ್ಲ ಕಣೆ ಅಂತ ಅಂದ್ಬಿಟ್ಟು ಮಹಾಲಕ್ಷ್ಮಿ ಅಜ್ಜಿ ಸೊಸೆ ಅಂದರೆ ಮಾಲತಿಗೆ ಹೇಳ್ತಾ ಇರ್ತಾರೆ. ಹ್ಞೂ ಅತ್ತೆ ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ರಕ್ಷಾ ಸುಮತಿ ನಡೀರಿ ಅಂದಾಗ ಇವಳು ಸುಮತಿ ರಕ್ಷಾ ಹತ್ರ ಹೇಳ್ತಾ ಇರ್ತಾಳೆ, ನಾನಂತೂ ಆ ಕೊಂಪೆಗೆ ಬರಲ್ಲಪ್ಪ, ಆ ಹಳ್ಳಿಗೆ ಇಲ್ಲಿಂದ ಅಲ್ಲಿ ಗಂಟ ಅಪ್ಪ ನನ್ನ ಕೈಲಂತೂ ಆಗಲ್ಲ ಟ್ರಾವೆಲ್ ಮಾಡೋಕ್ಕೆ, ನಾನಂತೂ ಬರಲ್ಲ ರಾಧಿಕಾ, ನೀನು ಬೇಕಾದ್ರೆ ಹೋಗು, ನನ್ನಂತೂ ಬಲವಂತ ಮಾಡಬೇಡ, ನಾನು ಬರಲ್ಲಪ್ಪ ಅಂತಲೂ ಸುಮತಿ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಜ್ಜಿನೂ ಮತ್ತು ಮಾಲತಿ ಬರ್ತಾರೆ. ರಾಧಿಕಾ ರೆಡಿ ಇದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಇಲ್ಲ ಸುಮತಿ ನಡಿ ಹೊರಡು ಬೇಗ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಮಹಾಲಕ್ಷ್ಮಿ ಇಲ್ಲ ಅತ್ತೆ ನಾನು ಬರಲ್ಲ, ನನಗೊಂಥರ ತಲೆ ಸುತ್ತಾ ಇದೆ, ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಬರಲ್ಲ ಅಂತ ಅಂದ್ಬಿಟ್ಟು ತಲೆ ಸುತ್ತ ಥರ ನಾಟಕ ಆಡ್ಕೊಂಡು ರಾಧಿಕನ ಹಿಡ್ಕೊತಾಳೆ ಸುಮತಿ. ಆವಾಗ ಮಾಲತಿ, ನಾನು ಬೇಡ ಬೇಡ ಅಂದೆ ತಾನೆ, 2 ಸತಿ ಟೀ ತೊಗೊಂಡು ಕುಡಿದ್ಬಿಟ್ಟೆ ನೋಡಿ, ಇವಾಗ 2 ಸತಿ ಟೀ ಕುಡಿದ್ಬಿಟ್ಟು ಆಲೇ ತಲೆ ಸುತ್ತು ಅಂತ ಇದೆಯಾ. ಕರ್ಣ ಅಲ್ಲೇ ನಿಂತ್ಕೊಂಡ್ರು, ಇವರೆಲ್ಲ ರೆಡಿಯಾಗಿ ಹೊಡ್ತಿದ್ದಾರೆ, ನಾನು ಬಾಯಿ ಮಾತ್ಕಾದ್ರೂ ಬಾ ಅಂತ ಕರೀಲಿಲ್ವಲ್ಲ ಬಂಗಾರಿ, ಇರಲಿ ಅಂದ್ಬಿಟ್ಟು ಅವಾಗ ಕರ್ಣ ಅಜ್ಜಿನ, ಬಂಗಾರಿ ನೀನು ಮಾತ್ರೆ ಎಲ್ಲ ಮರ್ತುಬಿಟ್ಟಿಯ, ಹುಷಾರಾಗಿ ಮಾತ್ರೆಗಳು ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾನೆ. ಹ್ಞೂ ಆಕಸ್ಮಿಕ ನಾನು ತೊಗೊಂಡಿಲ್ಲ ಅಂದರೆ ಸಮಯಕ್ಕೆ ಸರಿಯಾಗಿ ನೀನು ಫೋನ್ ಮಾಡಿ ಜ್ಞಾಪಿಸು ಆಯಿತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಜ್ಜಿ. ನೋಡಿ ಈಗಲೂ ನನ್ನನ್ನು ಬಾ ಅಂತ ಕರಿತಾ ಇಲ್ವಲ್ಲ ಬಂಗಾರಿ ಅಂತ ಅಂದ್ಬಿಟ್ಟು ಕರ್ಣ ಅನ್ಕೊತಿರ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು, ಅಲ್ಲ ಬಂಗಾರಿ, ಅಲ್ಲ ನೀವೇ ಹೋಗ್ತಾಯಿದ್ದೀರ, ಅಲ್ಲೇನಾದ್ರು ನಿಮಗೆಲ್ಲ ತೊಂದರೆ ಆದರೆ ಏನು ಮಾಡ್ತೀಯ ಬಂಗಾರಿ ಅಂತಂದಾಗ, ಆ ಥರಲ್ಲಿ ಏನಾಗಲ್ಲಪ್ಪ, ನನ್ನ ಮೋಟ್ ಜಡೆ ಸ್ವಂತ ಊರದು, ಅವಳ ಸಂಬಂಧಿಕರೆಲ್ಲ ಅಲ್ಲೇ ಇದ್ದಾರೆ, ಅವಳಿಗೆ ತುಂಬ ಹತ್ರದ ನೆಂಟರಾಗಿರೋ ಶಿವು ಇದ್ದಾನೆ, ಏನು ಬೇಕಾದ್ರೂ ಸಹಾಯ ಮಾಡ್ತಾನೆ, ಏನಿಲ್ಲ ನಿನ್ನ ಥರನೇ ಅವನು ಶಿವು ಇದ್ದಾನೆ, ನಿನ್ನ ಕರ್ಣ ಯಾಗೋ ಶಿವನು ಹಾಗೇನೇ, ಅವ್ನು ನಮ್ಮನ್ನು ನೋಡ್ಕೊತಾನೆ, ಏನು ಭಯ ಇಲ್ಲ ಕಣಪ್ಪ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ನೋಡು ಈಗಲೂ ನನ್ನನ್ನು ಬಾ ಅಂತ ಒಂದು ಮಾತು ಕರಿತಾ ಇಲ್ವಲ್ಲ, ಆಮೇಲೆ ಹಂಗಲ್ಲ ಬಂಗಾರಿ ಅಂದಾಗ, ಇಲ್ಲ ಬಿಡು ಕರ್ಣ ಪರವಾಗಿಲ್ಲ, ಇಲ್ಲ ಬಿಡು ಡಾರ್ಲಿಂಗ್, ನಿನಗೆ ತುಂಬ ಕೆಲಸ, ನೀನು ಬಿಜಿ, ಆಮೇಲೆ ಆಪ್ರೇಷನ್ನು ಕೇಸಸ್ಸು ತುಂಬ ಇದೆ ಅಲ್ವಾ, ಬೇಡ ನಾವು ಹೋಗ್ತೀವಿ ಬಿಡು ಅಂತ ಅಂದ್ಬಿಟ್ಟು ಮಹಾಲಕ್ಷ್ಮಿ ಅಜ್ಜಿ ಹೇಳ್ತಾರೆ. ಆಮೇಲೆ ಬಲವಂತ ಮಾಡಿ ಕರೀತಾರೇನೋ ಅಂತ ಅಂದ್ಬಿಟ್ಟು ಕರ್ಣ ಕಾಯ್ತಾನೆ, ಆದರೆ ಅವರು ಕರೆಯೋದೇ ಇಲ್ಲ, ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಎಲ್ಲರೂ ಪೂಜೆ ಮಾಡಿಸ್ಕೊಂಬರೋಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ಸುಮತಿ ನಾನು ಬರಲ್ಲ ಅಂತ ಹೇಳ್ತಾಳಲ್ಲ, ಆವಾಗ ಅಜ್ಜಿ, ಅಲ್ಲ ಕಣೆ, ಹಣೆಗೆಲ್ಲ ವಿಭೂತಿ ಕುಂಕುಮ ಹಚ್ಕೊಂಡು ಮನೆಯೆಲ್ಲ ಓಡಾಡ್ತೀಯ ದೇವರು ಅಂತ, ಆ ದೇವ್ರ ಮೇಲೆ ಭಕ್ತಿ ಇಲ್ವ ನಿನಗೆ ಅಂದಾಗ, ಭಕ್ತಿ ಇದೆ ಅತ್ತೆ, ಆದರೆ ಅಲ್ಲೆಲ್ಲ ನಾವು ತಲೆ ಸುತ್ತ ಬಿದ್ದೋಗ್ಬಿಟ್ರೆ ನಿಮಗೆಲ್ಲ ತೊಂದರೆ ಆಗುತ್ತಲ್ವಾ, ಅದರಿಂದ ನಾನು ಬರಲ್ಲ ಅತ್ತೆ, ನೀವು ಹೋಗಿ ಬನ್ನಿ ಅತ್ತೆ ಅಂದಾಗ, ಸರಿ ಆಯಿತು ಹುಷಾರಾಗಿ ಮನೆ ಕಡೆ ನೋಡ್ಕೊಂಡಿರು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಕರ್ಣ ಇವ್ರು ಸ್ವಲ್ಪ ನೋಡ್ಕೋ ಸುಮತಿನ ಅಂತಂದಾಗ, ಆಯಿತು ಬಂಗಾರಿ ಅಂತ ಅಂದ್ಬಿಟ್ಟು ಕರ್ಣ ಅಂತಾನೆ. ಅವಾಗ ಮಾಲತಿಯವರು, ನೀನು ಬರ್ಬೋದಿತ್ತು ಕರ್ಣ, ಆದರೆ ನೀನು ತುಂಬ ಕೆಲಸ ಅಂದಲ್ಲ, ಪರವಾಗಿಲ್ಲ ಬಿಡು ನಾವೇ ಹೋಗ್ತೀವಿ ಅಂತ ಮಾಲತಿಯವರು ಅಂತಾರೆ. ಆದರೆ ಕರ್ಣನ ಕರೆಯೋಕ್ಕೆ ಇವ್ರಿಗೆಲ್ರಿಗೂ ಆಸೆ ಇರುತ್ತೆ, ನೋಡೋಣ ಅಂತ ಪರೀಕ್ಷೆ ಮಾಡ್ತಾ ಇರ್ತಾರೆ ಇವರು. ಸರಿ ನಾವಿನ್ನು ಬರ್ತೀವಿ ಅಂತ ಅಂದ್ಬಿಟ್ಟು ಮನೆ ಕಡೆ ಹುಷಾರು ಜೋಪಾನ ಕರ್ಣ, ನಿನ್ನ ಕೆಲಸ ಕರೀದ ಕಡೆ ಗಮನ ಕೊಡಪ್ಪ ಅಂತ ಅಜ್ಜಿ ಹೇಳ್ಬಿಟ್ಟು ಅಲ್ಲಿಂದ ಅಜ್ಜಿ ಮಾಲತಿ ಮತ್ತು ರಾಧಿಕಾ 3 ಜನನೂ ಮಾರಿಗುಡಿಗೆ ಹೊರಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ನಿಧಿ ಅಡುಗೆ ಮಾಡ್ತಾ ಇರ್ತಾಳೆ. ನಿತ್ಯ ಅಲ್ಲಿಗೆ ಬರ್ತಾಳೆ. ಹೇಯ್ ನಾನೇನು ಇದೇನು ಮಾಡಿದೆ ನೀನು ಅಂತಂದ್ಬಿಟ್ಟು ನಿಧಿ ಕೇಳ್ತಾಳೆ. ಏನೇ ಅಕ್ಕ ಅಂದಾಗ, ಅಲ್ಲ ಕಣೆ ನಿನ್ನ ಹುಡುಗನ ಯಾವಾಗ ಕರೆಸ್ತೀಯಾ ಅಂದಾಗ, ಅಯ್ಯೋ ಅಕ್ಕ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಯಾವಾಗ ನಿಮ್ಮ ಹುಡುಗನ ತೋರಿಸ್ತೀಯ ಅಷ್ಟು ಹೇಳು ನನಗೆ, ಇಲ್ಲಾಂದರೆ ನಾನಂತೂ ಬಿಡೋಳಲ್ಲ, ಅರ್ಥ ಆಯ್ತಾ ಅಂದಾಗ, ಅಕ್ಕ ನನಗೊಂದು ಸ್ವಲ್ಪ ಟೈಮ್ ಕೊಡೆ, ಇವಾಗ ನಮ್ಮ ಹುಡುಗರ ಮನೇಲಿ ಅವ್ರ ಅಕ್ಕ ಒಬ್ಬಳಿದ್ದಾಳೆ, ಅವಳು ಮದುವೆ ಆಗಬೇಕು, ಅವಳು ಮದುವೆ ಆದಮೇಲೆ ತಾನೇ ಇವ್ನು ಮದುವೆ ಆಗೋದು, ಆವಾಗ ಬೇಕಾದ್ರೆ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ ಕಣೆ ಅಕ್ಕ, ಅವ್ರ ಅಕ್ಕನ ಮದುವೆ ಆಗೋವ್ರಿಗೂ ಸುಮ್ಮನಿರೆ, ಅವನು ಅವ್ರ ಅಕ್ಕನ ಮದುವೆ ಆಗಲಿ ಅಂತ ಹೇಳಿದ್ದಾನೆ ಕಣೆ ಅಂತ ಇವಳೇ ಒಂದು ಸುಳ್ಳಿಂದೇನೋ ಒಂದು ಹೇಳ್ತಾಳೆ. ಅವಾಗ ಸರಿ ಆಯಿತು, ಇದಕ್ಕೂ ಒಂದು ಚಾನ್ಸ್ ಕೊಡ್ತೀನಿ ನಾನು, ನೀನು ಹೇಳ್ದಂಗೆ ಕೇಳ್ತೀನಿ, ಅವ್ರ ಅಕ್ಕನ ಮದುವೆ ಆದಮೇಲೆ ನೀನು ನಮಗೆಲ್ರಿಗೂ ಅವ್ನು ಕರ್ಕೊಂಬಂದು ಮೀಟ್ ಮಾಡಿಸ್ಬೇಕು ಆಯಿತಾ ಅಂತ ಹೇಳ್ಬಿಟ್ಟು ನಿತ್ಯ ಹೇಳ್ತಾಳೆ. ಅಪ್ಪ ಆಯಿತು ಹೆಂಗೋ ತಪ್ಪಿಸ್ಕೊಂಡೆ, ಆಮೇಲೆ ನೋಡ್ಕೊಳೋಣ, ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಲೇಬೇಕು, ಒಂದು ಸುಳ್ಳು ಹೇಳೋಕೆ ಹೋಗಿ ಇನ್ನೊಂದು ಸುಳ್ಳು ಮತ್ತು 100 ಸುಳ್ಳು ಆಗಿಬಿಡುತ್ತೆ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡೆ, ನನ್ನ ಹುಡುಗ ಕರ್ಣ ಸಾರು, ಆದರೆ ಇವಾಗ ನಾನು ಹೇಳೋ ಪರಿಸ್ಥಿತಿಲಿಲ್ಲ, ಸಮಯ ಬಂದಾಗ ನಾನು ನಿನಗೆ ನಮ್ಮ ಹುಡುಗ ಕರ್ಣ ಸಾರು ಅಂತಲೇ ಹೇಳ್ತೀನಿ, ಅಲ್ಲಿವರೆಗೂ ನನಗೆ ಕ್ಷಮಿಸ್ಬಿಡೆ ಅಕ್ಕ ಅಂತ ಅಂದ್ಬಿಟ್ಟು ನಿತ್ಯನ ಬಗ್ಗೆ ಮನಸಲ್ಲೇ ಕ್ಷಮೆ ಕೇಳ್ಕೊತಾ ಇರ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಎಲ್ಲರೂ ಓಡ್ತಾರೆ, ಇವಳು ಸುಮತಿ ಕೂತಿರ್ತಾಳೆ ಏನೋ ತಿನ್ಕೊಂಡು. ತಾರಾ ಬರ್ತಾಳೆ, ಅಲ್ಲಿ ತಾರಾ ಬಂದ್ಬಿಟ್ಟು ರಮೇಶ್ ಕೂಡ ಬರ್ತಾರೆ. ರಮೇಶ್ ಕೂಡ ಬಂದು, ಏನಮ್ಮ ಎಲ್ಲ ರೆಡಿಯಾಗಿದ್ದೀರಾ ಅಂತ ಕೇಳ್ತಾರೆ. ಹ್ಞೂ ಕಣ, ಮಾರಿಗುಡಿ ದೇವಸ್ಥಾನಕ್ಕೆ ಹೊರಟ್ಬರೋಣ, ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಬರ್ಬೇಕು ಅದಕ್ಕೆ ಅಂತ ಮಹಾಲಕ್ಷ್ಮಿ ಅಜ್ಜಿ ಹೇಳ್ತಾರೆ. ಆಯ್ತು ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡಲಿ, ಹೋಗಿ ಬನ್ನಿ.
ಕರ್ಣ ಅಂದಾಗ, ಅಯ್ಯೋ ಇಲ್ಲಪ್ಪ ಅವ್ನಿಗೆ ತುಂಬ ಕೆಲಸ ಇದೆಯಂತೆ, ಅವ್ನು ಬರಲ್ವಂತೆ, ಬೇಡ ಅವ್ನ ಮನೇಲಿರಲಿ, ನಾವು ಹೋಗ್ತೀವಿ ಅಂತ ಅಜ್ಜಿ ಹೇಳ್ತಾರೆ. ಸರಿಯಮ್ಮ ಆಯಿತು, ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ರಮೇಶ್ ಹೇಳ್ತಾರೆ. ಆಮೇಲೆ ಮಾಲತಿ, ರೀ ಆಶೀರ್ವಾದ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ರಮೇಶ್ ಕಾಲಿಗೆ ಬೀಳ್ತಾಳೆ. ಸರಿ ಆಯಿತು ಹೋಗ್ಬಾ ಅಂತ ಅಂದ್ಬಿಟ್ಟು ರಮೇಶ್ ಹೇಳ್ತಾರೆ. ಆಮೇಲೆ ಇವ್ರ ಅಜ್ಜಿ ಏನು ಹೇಳ್ತಾರೆ, ಕರ್ಣವ್ರ ಅಜ್ಜಿ, ದೇವಿ ಒಳ್ಳೇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಗೆ ಆಲ್ರೆಡಿ ದೇವಿ ಒಳ್ಳೇದು ಮಾಡಿಬಿಟ್ಟಿದ್ದಾರೆ, ನಿನ್ನ ಬದಲಾವಣೆಗೆ ಆ ದೇವಿನೇ ಕಾರಣ, ಆ ದೇವಿ ನನಗೆ ಒಳ್ಳೇದು ಮಾಡಿದ್ದಾರೆ ಅಂತ ಅಜ್ಜಿ ಅನ್ಕೊತಾರೆ ರಮೇಶ್ ಒಳ್ಳೆಯವರಾಗಿರೋದಕ್ಕೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಹೊರಡ್ತಾರೆ. ಕರ್ಣ ಮತ್ತು ಸುಮತಿ ಅಲ್ಲೇ ಉಳ್ಕೊತಾರೆ. ಸುಮತಿ ಏನೋ ತಿಂತಿರ್ಬೇಕಾರೆ ತಾರಾ ಬಂದು, ಅದಕ್ಕೆ ತಲೆ ತುಂಬ ನೋಯ್ತದೆ, ಒಂಚೂರು ಕಾಫಿ ಕೊಡಿ ಅಂತ ಅಂದ್ಬಿಟ್ಟು ಬರ್ತಾಳೆ. ಅವಾಗ ಸುಮತಿ, ಅಯ್ಯೋ ನೀನು ಕಾಫಿ ಬೇಕಾದ್ರೆ ನೀನು ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂದಾಗ, ಇಲ್ಲಿ ಅದಕ್ಕೆ ಇಲ್ವಾ ಅಂದಾಗ, ಅಯ್ಯೋ ಅವ್ರಿಗೆ ದಿನ ನಮ್ಮ ಮುಖಗಳೆಲ್ಲ ನೋಡಿ 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 ಬೇಜಾರಾಗ್ಬಿಟ್ಟು ಅದಕ್ಕೆ ಅಮ್ಮನವ್ರ ದರ್ಶನ ಮಾಡಿ ದೇವಿ ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ನಿಮ್ಗೆ ಕಾಫಿ ಸಿಗೋದು ಥರ ಅಂತಾರೆ. ಹೌದಾ, ಎಲ್ಲಿಗೆ ಹೋದ್ರು ಅಂತ ಅಂದ್ಬಿಟ್ಟು ತಾರಾ ಕೇಳ್ತಾಳೆ. ಅಯ್ಯೋ ಅದು ಯಾವುದೋ ದೇವಸ್ಥಾನಕ್ಕೆ ಹೋದರು, ಅಮ್ಮನವ್ರ ದೇವಸ್ಥಾನಕ್ಕೆ, ಯಾವುದೋ ಅದು ಅಮ್ಮ 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 ಅಂತ ಸುಮತಿ ಹೇಳ್ತಾ ಇರ್ತಾಳೆ. ಅವಾಗ ತಾರಾ, ಯಾವುದು ಮಾರಿಗುಡಿನಾ ಅಂತಂದ್ಬಿಟ್ಟು ತಾರಾ ಶಾಕಾಗಿ ಕೇಳ್ತಾಳೆ. ಹೌದು, ಅಲ್ಲ ಮಾ ಅಂದರೆ ನೀನು ಮಾರಿಗುಡಿ ಅಂತಲೇ ಯಾಕಂದೆ ತಾರಾ, ಮಾಗಡಿ ಹೇಳ್ಬೋದಿತ್ತು, ಮಾಲೂರು ಹೇಳ್ಬೋದಾಯಿತು, ನೀನು ಯಾಕೆ ಮಾರಿಗುಡಿನೇ ಹೇಳಿದೆ, ಏನು ಮಾರಿಗುಡಿ ಅಂತ ನಿನ್ಗೆ ಹೆಂಗೆ ಗೊತ್ತು ಅಂತ ಅಂದ್ಬಿಟ್ಟು ಸುಮತಿ ಕೇಳ್ತಾಳೆ. ಅದಾಗಲ್ಲ ಸುಮ್ಮನೆ ಹೇಳಿದೆ ಅಂತ ತಾರಾ ಹೇಳ್ತಾಳೆ. ಅವಾಗ ಮನಸ್ಸಲ್ಲಿ, ಮಾರಿಗುಡಿಗೆ ಇವ್ರು ಯಾಕೆ ಹೋದ್ರು, ಮಾರಿಗುಡಿಗೆ ಏನೇನೋ ಹೋದರೆ ಕರ್ಣನ ಹುಟ್ಟಿನ ರಹಸ್ಯ ಗೊತ್ತಾಗ್ಬಿಡುತ್ತೆ, ಇವ್ರು ಯಾಕೆ ಹೋದ್ರು ಮಾರಿಗುಡಿಗೆ, ಅಯ್ಯೋ ಏನು ಮಾಡೋದು ಇವಾಗ ಅಂತ ತಲೆ ಇಟ್ಕೊಂಡು ಕೂತಿರ್ತಾಳೆ. ಆಮೇಲೆ ಈ ಕಡೆ ಏನಾಗುತ್ತೆ, ಕರ್ಣ ಇವ್ರು ಮಾರಿಗುಡಿಗೆ ಹೋದ್ಮೇಲೆ ಅಜ್ಜಿನೂ ಮತ್ತು ನಿಧಿ ಎಲ್ಲ ಹೋಗಿರ್ತಾರೆ. ಕರ್ಣನ ಕರಿಬೇಕಾಗಿತ್ತು ಒಂದು ಮಾತು, ನೀನು ಕರ್ಣನ ಬಿಟ್ಟು ಬಂದಿದೆಯಲ್ಲ ಅಂತ ಶಾಂತಜ್ಜಿ ಹೇಳ್ತಾರೆ. ಅಯ್ಯೋ ಅವನಿಗೂ ಬರೋಕ್ಕೆ ಇಷ್ಟ, ನಾವು ಬೇಕು ಅಂತಲೇ ಬಿಟ್ಟು ಬಂದಿದ್ದೀವಿ, ಇರು ಒಂದು ಮಾತು ಕರಿತೀನಿ ನೋಡಿ, ಓಡೋಡ್ಕೊಂಡು ಬರ್ತಾನೆ ನನ್ನ ಮೊಮ್ಮಗ ಗೊತ್ತಾ ಅಂತ ಮಹಾಲಕ್ಷ್ಮಿ ಅಜ್ಜಿ ಹೇಳ್ತಾರೆ. ಅವಾಗ ರಾಧಿಕಾ ಫೋನ್ ಕೊಡಿಲ್ಲ ಅಂದ್ಬಿಟ್ಟು ಕರ್ಣನ ಫೋನ್ ಮಾಡಿಬಿಟ್ಟು, ಕರ್ಣ ಡಾರ್ಲಿಂಗು ಬರ್ತೀಯ ಮಾರಿಗುಡಿಗೆ ಅಂದಾಗ, ಹ್ಞೂ ಬಂಗಾರಿ ಬರ್ತೀನಿ ಅಂದರೆ, ಮತ್ತೆ ಬೇಗ ರೆಡಿಯಾಗಿ ಬರಲ್ಲ ಅಂತ ಹೇಳ್ತಿದ್ದೆ ಅಂತ ಅಂದಾಗ, ಇಲ್ಲ ಬಂಗಾರಿ ನಾನು 1/4 ಗಂಟೆ ಟೈಮ್ ಕೊಡು ಬಂದುಬಿಡ್ತೀನಿ ಅಂತ ಕರ್ಣ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲಿ ಒಂದು ಗ್ಲಾಸ್ ಮೇಲೆ KN ಅಂತ ಬರೀತಾರೆ, ಅಂದರೆ ಕರ್ಣ ನಿಧಿ ಅಂತ. ನಿಧಿ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊತಿರ್ತಾರೆ. ಅವ್ನಿಗೆ ಫೋನ್ ಬರುತ್ತೆ. ಆಹಾ ನಿಧಿಯವರೇ ಫೋನ್ ಮಾಡಿರಬಾರ್ದಾ ನನಗೆ ಅಂತೇಳ್ಬಿಟ್ಟು ಫೋನ್ ಎತ್ತುತ್ತಾರೆ. ಅಲ್ಲಿ ನೋಡಿದ್ರೆ ಕಾರ್ತಿಕ್ ಫೋನ್ ಮಾಡಿರ್ತಾನೆ. ಕಾರ್ತಿಕ್, ಅಯ್ಯೋ ಇವನಾ ಅಂತಂದರೆ ಕರ್ಣ, ಸರ್ ನನಗೆ ಎಲ್ಲೋ ಕೆಲಸ ಇದೆ ಸರ್ ಊರಲ್ಲಿ, ನನಗೆ 2 ದಿವಸ ರಜಾ ಬೇಕು ಸರ್ ಅಂತ ಅಂದ್ಬಿಟ್ಟು ಕರ್ಣನ ಕಾರ್ತಿಕ್ ಕೇಳ್ತಾನೆ. 2 ದಿವಸ ಯಾಕೆ, 15 ದಿವಸ ಬೇಕಾದ್ರೂ ತಗೋ, ಇಲ್ಲಾಂದರೆ ನಿನ್ಗೆ ಯಾವಾಗ ಮನ್ಸು ಬರುತ್ತೋ ಅವಾಗ ಕಾಲೇಜ್ ಬಾ, ಇಲ್ಲಾಂದರೆ ಬೇಡ ಆಯಿತಾ, ನಿನಗೆ ಎಷ್ಟು ದಿವಸ ಬೇಕಾದ್ರೂ ರಜೆ ತಗೋ, ಇವಾಗ ನನ್ನ ಕೆಲಸ ಇದೆ ಫೋನ್ ಇಡ್ತೀನಿ ಅಂತ ಕರ್ಣ ಫೋನ್ ಕಟ್ ಮಾಡ್ತಾರೆ. ಅವಾಗ ಕಾರ್ತಿಕ್, ಹಾಂ ಇವರೇನಪ್ಪ ಎಷ್ಟು ದಿವಸ ರಜೆ ಬೇಕಾದ್ರು ತಗೋ ಅಂದರು, ಅಪ್ಪ ಒಳ್ಳೇದಾಯಿತು ನಾನು ಆರಾಮಾಗಿರ್ಬೋದು ಅಂತ ಅಂದ್ಬಿಟ್ಟು ಅವನು ನಿಧಿಗೋಸ್ಕರನೇ ರಜಾ ಕೇಳಿರ್ತಾನೆ ಕಾರ್ತಿಕ್ಕು. ಇಲ್ಲಿಗೆ ಕರ್ಣ ಸದ್ಯ ಹೆಂಗೋ ಒಂದು 15 ದಿವಸ ಇವ್ನು ನಿಧಿ ಕಡೆ ಬರ್ದಂಗೆ ಇದ್ದರೆ ಸಾಕು, ಹೆಂಗೋ ನಿಧಿ ನಾವು ಆರಾಮಾಗಿ ನೆಮ್ಮದಿಯಾಗಿರ್ಬೋದು, ಇವ್ನು ನಿಧಿ ಹತ್ರ ಬಂದು ತಲೆ ತಿಂದಿರೋ ಸಾಕು ಇವನು ಅಂತ ಅಂದ್ಬಿಟ್ಟು ಕರ್ಣ ಅನ್ಕೊತಿರ್ತಾರೆ. ಇಲ್ಲಿ KN ಕರ್ಣ ನಿಧಿ ಅಂತ ಬರೆದಿರ್ತಾರೆ. ಮನಸ್ಸೊಳಗಡೆ ನಿಧಿ ಬಗ್ಗೆ ತುಂಬಾ ಪ್ರೀತಿ ಇದೆ ಕರ್ಣಗೆ, ಆದರೆ ಇನ್ನೂ ಹೇಳ್ಕೊಂಡಿರಲ್ಲ. ಯಾವ ಕಾಲಕ್ಕೆ ಮುಂದಕ್ಕೆ ಯಾವಾಗ ಟೈಮ್ ಬರುತ್ತೋ ಅವಾಗ ಹೇಳ್ತಾರೆ ನೋಡಬೇಕು. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಮುಂದಿನ ಸಂಚಿಕೆಗಳಲ್ಲಿ ಯಾಕೆ ಕರ್ಣ ಮಾರಿಗುಡಿಗೆ ಹೋಗಬಾರ್ದು ಅಂತ ತಾರಾ ಅನ್ಕೊತಾಳೆ, ಹೋದ್ರೆ ಅಲ್ಲಿ ಕರ್ಣನ ಹುಟ್ಟಿನ ರಹಸ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದು ಮುಂದಕ್ಕೆ ನೋಡೋಣ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.